ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟ್ರು ತುಂಬಾ ಲೈಕ್ ಸಿಮಿಲರ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್. ಯಾ ಅಂದರೆ ಇಬ್ಬರು ಹೀರೋನ? ಇಬ್ಬರು ಹೀರೋ ಅಲ್ಲ, ಸಿಮಿಲರ್ ಇದೆ ಅಂದ್ರಲ್ಲ. ಅದರಲ್ಲಿರೋ ಲೈಕ್ ಮೈ ಪರ್ಸ್ನಲ್ ಕ್ಯಾರೆಕ್ಟರ್ ಅನ್ನೋದು ಸಿಮಿಲರ್ ಆಗಿದೆ ತುಂಬ. ನನಗೆ ತುಂಬ ಇಷ್ಟ ಆಯಿತು, ತುಂಬ ರಿಲೇಟ್ ಮಾಡ್ಕೊಳ್ಳೋಕ್ಕಾಯಿತು ರಿಯಲ್ ಲೈಫ್ಗೂ ಇದಕ್ಕೂ. ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ. ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಮೂವಿಗೆ. ಮೋಸ್ಟ್ ಎಮೋಷನಲ್ ಥ್ರಿಲ್ಲರ್, ಲೈಕ್ ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಮೂವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಂಪಲ್ ಅಲ್ಲ, ಮುಗೀತು. ರಫ್ ಲುಕ್ ಇತ್ತು, ಒಂದು ಚಾಕ್ಲೇಟ್ ಲುಕ್ ಇತ್ತು ಅಂತ ಇವರೇ ಹೇಳಿದ್ರು. ನನಗೆ ಅದು ಗೊತ್ತಿರಲಿಲ್ಲ. ಫೈನಲಿ ಔಟ್ಪುಟ್ ಇವರೇ ಎಲ್ಲ ಸೆಟ್ ಮಾಡಿದ್ರು. ಹೇರ್ ಸೆಟ್ ಪಕ್ಕದಲ್ಲಿ ಇವರೇ ಅಂದ್ರೆ ನಿಮ್ಮಲ್ಲಿರೋ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು. ಓಕೆ, ಎಸ್. ಹಾಗೆ ಆರ್ಯನ್ ಅವರು, ಹಾಗೆ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಮಹೇಂದ್ರ ಸರ್, ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯನ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2.5 ವರ್ಷಗಳಿಂದ. ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ, ಇಲ್ಲಿ ಬರೋ ಹೀರೋಗಳನ್ನ ಚಿಟ್ಚಾಟ್ ಮಾಡ್ತಿದ್ದೆ. ಸೊ ಇದು ಮೀಡಿಯಾಗೆ ಬಂದಮೇಲೆ ಇದು ನಾನು ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ತುಂಬ ಖುಷಿ ಇದೆ. ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ. ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ. ಅದು ನಮ್ಮ ಅಶ್ವವೇಗ ನ್ಯೂಸ್ ಚಾನಲಲ್ಲಿ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟ್ರಾಗಿ ಇಲ್ಲೇ ಬಂದಿದ್ದೆ. ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ. ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ರು. ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡೋದಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್. ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ, ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ. ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನಿಸ್ತು. ಏನಕ್ಕೆ ಅಂದರೆ, ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ, ನಾನು ಕಳೆದ 10 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಒಂದು 12 ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ 12 ಸಿನಿಮಾಗಳಲ್ಲಿ. ಹಾಗೆ ಒಂದು ಸೀರಿಯಲು, ಹಾಗೆ ಹೀರೋ ಆಗಿ ನಂದು 2 ಸಿನಿಮಾ ರಿಲೀಸ್ ಆಯಿತು. ಇದು 3ನೇ ಸಿನಿಮಾ, ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ, ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ. ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್. ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬ ಟಫ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ಫೇಸ್ ಮಾಡಿರುವಂಥ ಕೆಲವು ಅವಮಾನಗಳಾಗಿರ್ಬೋದು, ಅಥವಾ ತುಂಬ ನನ್ನ ಘಟನೆಗಳು ನಡೆದಿರುತ್ತೆ. ಸೊ ಅದೆಲ್ಲ ನನಗೆ ತುಂಬ ಫೆಮಿಲಿಯರ್ ಅಂತ ಅನ್ಸುತ್ತೆ, ನನಗೇನು ಹೊಸದಂತ ಅನಿಸಿಲ್ಲ. ಸೊ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋಕ್ಕೆ ತುಂಬ ಹೆಲ್ಪ್ ಆಯಿತು. ಇನ್ನು ಕೋ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಜೀವಿತ ಆಗಲಿ, ಶರಣ್ ಆಗಲಿ, ಅಥವಾ ಸುವರ್ಣ ಸರ್, ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಕಳೆದೋದೆ ಸರ್, ಏನು ಸಾಂಗ್ ಕೊಟ್ಟಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು, ಕೋ ಡೈರೆಕ್ಟರ್ ಕೃತಿಕ್ ಆಗಿರ್ಬೋದು, ನಿಮಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಮೇಕಪ್ ಅಂತಲೇ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ. ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ವಿ, ಚೆನ್ನಾಗಿ ಹೇಳ್ಕೊಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ನು ಯಾರನ್ನು ಬಿಟ್ಟಿದ್ದೀನಪ್ಪ? ನಮ್ಮ ಪೊಲೀಸರು ಏನು ಸರ್, ಪೊಲೀಸರನ್ನು ಮರೆಯೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ಅದರಲ್ಲಿ ಈ ಥರ ಇರಲ್ಲ. ಅವರು ಫುಲ್ ಕಡಕ್ ರೋಲ್ ಮಾಡಿದ್ದಾರೆ. ಅದಲ್ಲದೆ ಇನ್ನೂ ನನ್ನ ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ ಇಲ್ಲಿ, ಜಗನ್ ಆಗಿರ್ಬೋದು, ಚನ್ನು, ಅಕ್ಷಯ್, ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ನಿಮಗೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟರ್ ಕೂಡ ಹರಿಪ್ರಣ್ಣ ಸರ್ ಬಂದಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಅಂದ್ರೆ ನೀವು ಮಾಧ್ಯಮದಲ್ಲಿದ್ದವರು ಹೀರೋ ಆಗಿರೋದು ಅಲ್ವಾ? ಹೌದು, ಮೋಕ್ಷ ಅಲ್ಲ, ಹೀರೋ ಆಗಿದ್ದೆ, ಮಾಧ್ಯಮಕ್ಕೆ ಬಂದೆ ಅವಾಗ. ಹೌದಾ? ನೋಡಿ ಸರ್, ನೀವು ಟ್ರೈ ಮಾಡ್ಬೋದು. ಮೋಕ್ಷ ತುಂಬ ಥ್ಯಾಂಕ್ಸ್, ನೀವು ಬಂದಿದ್ದು ಖುಷಿ ಆಯಿತು. ನನ್ನ 2 ಸಿನಿಮಾಗೆ ನೀವು ಬಂದು ಸಪೋರ್ಟ್ ಮಾಡಿದ್ದೆ, ಥ್ಯಾಂಕ್ ಯು ಸರ್. ಹಾಗೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನಂಗೆ ಗೊತ್ತಿರೋರು ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಬಂದಿರೋಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಸ್ವೀಟ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಆಮೇಲೆ ಬಾಯ್ ಮಾಡಿ ಸರ್. ಮೂವಿ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂಥದ್ದು. ಹಾಗಾಗಿ ನಾನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಲ್ಲೇ ಮಾಡ್ತಾ ಇದ್ದೆ. ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ವರ್ಷದಿಂದ ಕಾಯ್ತಾ ಇದೆ ನಾನು. ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ, ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ. ಸೊ ಸಿನಿಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಸೊ ನಮ್ಮ ಇಡೀ ಚಿತ್ರತಂಡದ ಮೇಲೆ ಮಂಜನ್ ಸರ್ ಆಗಿರ್ಬೋದು, ಶರಣ್ ಅವರು, ಆರ್ಯನ್, ಹಾಗೆ ಮೇಡಮ್ ಅವರೇ, ಥ್ಯಾಂಕ್ ಯು. ತುಂಬ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ
ಮೇಡಮ್ ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹಾಗೆ ಕೃತಿಕಾ ಥ್ಯಾಂಕ್ ಯು. ಮತ್ತೆ ಹೀರೋಯಿನ್ ಅವ್ರು ನಮಗೆ ಸಿಗ್ಲೇ ಇಲ್ಲ, ಅಂದ್ರೆ ನಮ್ಮನ್ನು ಅಟ್ಯಾಚ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಸರ್, ಹಾಗಾಗಿ ನಾವು ಬೇರೆನೇ ರೂಟ್ ಅಲ್ಲಿದ್ವಿ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಸಿನಿಮಾದಲ್ಲಿ ಏನ್ ಮಾಡಿದ್ದೀರಾ, ಗೋಲ್ ಏನಿದೆ, ಏನೆಲ್ಲ ನಿಮ್ಮ ತಂದೆ ನಿಮ್ಗೆ ಹೇಳ್ಕೊಟ್ರು. ಸೊ ನಮಸ್ಕಾರ ಎಲ್ರಿಗೂ. ಮೈ ಸೆಲ್ಫ್ ಕೃತಿಕಾ ಯೋಗರಾಜ್. ಸೊ ನನಗೆ ದೊಡ್ಡ ಇನ್ಸ್ಪಿರೇಷನ್ನೇ ನಮ್ಮಪ್ಪ. ಅವರಿಂದನೇ ನೋಡಿ ನಾನು ಪ್ರತಿಯೊಂದು ವಿಷಯನೂ ಕಲ್ತಿದ್ದು. ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮಪ್ಪನೇ. ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ. And secondly, I would thank the media people for keep supporting us, and please keep supporting us like this. And the whole team, the united team, I would like to thank everyone for cooperating for the entire movie in a good way. So ನನಗೆ ಬಂದು ಇಂಡಸ್ಟ್ರಿಯಲ್ಲಿ ಒಬ್ಬ ತಂದೆ ಬೇರೆ ಪ್ರೊಫೆಷನ್ ಆಯ್ಕೆ ಮಾಡುವಂತಹ ಇಂಥ ಕಾಲದಲ್ಲಿ ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ. ಈ ಫಿಲ್ಮಲ್ಲಿ 5 ಸಾಂಗ್ಸ್ ಇದೆ. 5 ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿದೆ. ಅದೊಂದು ಐಟಮ್ ಸಾಂಗ್ ಅದು ತುಂಬ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಒಂದು ಇದಿದೆ ಮೆಲಡಿ ಸಾಂಗ್, 2 ಸಾಂಗ್ ಕೇಳಿದ್ದೀರಾ, ಅದೊಂದು ಚೆನ್ನಾಗಿ ಬಂದಿತ್ತು. ತುಂಬ ಥ್ಯಾಂಕ್ಸ್. ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್, ಒಂದೊಂದು ವಾಯ್ಸ್ ಈ ಥರ ಬೇಕು ನಮ್ಮ ಡೈರೆಕ್ಟರ್ ಕೇಳಿ ಮಾಡಿದ್ದೀನಿ ನಾನು. ಇದು ತುಂಬ ಖುಷಿ ಆಯಿತು ನೋಡೋಕ್ಕೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಬೇರೆ ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರಿಗೆ ಮೈ ಹುಷಾರಿಲ್ಲ ಅಂತೆ, ಆದರೂ ಕೂಡ ಮಾತಾಡಿ ಕಾರ್ಯಕ್ರಮ ತನಕ ಬಂದಿರಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಓಕೆ, ಚಿತ್ರದ ತಲೆ, ಚಿತ್ರದ ಮೇನ್ ನಾಯಕ ಅಂತ ಹೇಳ್ಬೋದು, ನಿರ್ದೇಶಕ. ಮಾತಾಡಿ ಸರ್ ನಿಮ್ಮ ಚಿತ್ರದ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ. ಹಾಗೆ ಈ ಚಿತ್ರ ನಾನು ಕೇಳ್ಪಟ್ಟೆ ಪ್ಯಾನ್ ಇಂಡಿಯಾ ಸಿನಿಮಾ, ಹಿಂದಿ 4 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ? ಮಾತಾಡಿ ಸರ್ ಚಿತ್ರ. ಫಸ್ಟ್ ಹೇಳ್ಬೇಕಾದ್ರೆ ವಿಷಯನ ಲಾಸ್ಟ್ ಹೇಳ್ತಾ ಇದ್ದೀರಾ? ಇಲ್ಲ, ಇದನ್ನ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂದ್ರೆ ಇಷ್ಟೊತ್ತು ಕಾದಿದ್ಕೊಂಡೆ. ನಿಮ್ಮ ಮಾತಾಡ್ಬೇಕಾದ್ರೆ ಇದನ್ನ ರಿವೀಲ್ ಮಾಡೋಣ ಅಂತ ಅನ್ಕೊಂಡು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕಾರಣ ಏನಂದರೆ, ನನ್ನ ಎಲ್ಲ ಫಂಕ್ಷನು ಅವ್ರ ಫಂಕ್ಷನ್ ಥರ ಎಲ್ಲ ಥರನೂ ನನಗೆ ಗೊತ್ತಿಲ್ಲ ಅಂದರೂ ಸರ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಪ್ರತಿಯೊಬ್ಬರು ಹೇಳ್ಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾ ಇದ್ದಾರೆ. ಮೊದಲನೇ ಥ್ಯಾಂಕ್ಸು ಅವ್ರಿಗೆ. ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಗೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕಕ್ಕೆ ಕೂತಿದ್ದಾರೆ. ಇಲ್ಲಿ ನೋಡೋಣ. ಮೂರನೇದಾಗಿ ವೆಂಕಟೇಶ್ ಸರ್. ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ. ಇಲ್ಲಿ ಬಂದಿರೋ ಸ್ಟೇಜಲ್ಲಿ ನಿಂತಿರೋ ಕಲಾವಿದರುಗಳು ಅಷ್ಟೇ ನಮಗೆ ಗೊತ್ತಿರುತ್ತೆ. ಸ್ಕ್ರೀನಿಂದ ತುಂಬ ಕಷ್ಟಗಳಿರುತ್ತೆ. ಫೈನಾನ್ಷಿಯರ್, ಇನ್ವೆಸ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್. ನನ್ನ ಕನಸು ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ. ಇವರೆಲ್ಲ ಇದ್ದರೆ ಮಾತ್ರ ನಾನು ಮಧ್ಯೆ ಕೂರೋಕ್ಕಾಗೋದು. ನನ್ನನ್ನು ಸೃಷ್ಟಿ ಮಾಡಿರೋರು ನನ್ನ ಪಕ್ಕ ಕೂತಿದ್ದಾರೆ, ನಾನು ಮಧ್ಯೆ ಕೂತಿದ್ದೀನಿ. ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ. ಮೊದಲು ಅವ್ರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಅವ್ರಿಗೊಂದು ಚಪ್ಪಾಳೆ ಕೊಡೋ ಥರ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡು ಬಂದಿರೋರು ಮೇಯ್ನಾಗಿ ಒಂದು ಮಗೇಂದ್ರನ್ ಸರ್, ಇನ್ನೊಂದು ವೆಂಕಟೇಶ್ ಸರ್. ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತೆ. ಈ ಸ್ಟೇಜ್ ಸೃಷ್ಟಿಯಾಗೋ ಕಾರಣ ಅವರು ಕೂಡ. ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನಲ್ಲಿ ರಿಲೀಸ್ ಬಿಫೋರು ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ಯನ್ ಅವರು ನನಗೆ ಪರಿಚಯ ಆಗ್ತಾರೆ. ಸರ್ ಒಂದು ಇಂಟರ್ವ್ಯೂ ಕೊಡಿ ಅಂತ. ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ, ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ, ಬಟ್ ನೀನು ಹೀರೋ ಪೀಸ್ ಸ್ವಾಮಿ, ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದೆ. ನಾನು ಟ್ರೈ ಮಾಡ್ತಾಯಿದ್ದೀನಿ ಸರ್, ಕೊಡಬೇಕಲ್ಲ ಅಂದರು. ಡೆಫಿನೆಟ್ ಕರಿತೀನಿ ಅಂತ. ಅಲ್ಲಿಂದ 15 ದಿನಕ್ಕೆ ಕಾಲ್ ಮಾಡ್ದೆ ಅಂತ ಅಂದ್ಕೊಳ್ತೀನಿ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ನೋಡೋಣ ಅವ್ರು ಹೇಗೆ ಮಾಡ್ತಾರಂತ ಇನ್ನು ಮುಂದೆ. ಎರಡನೇದಾಗಿ ನಾನು ಈ ಸಿನಿಮಾದಲ್ಲಿ ಹೇಳಿದ್ರು ಮೇಡಮ್, ಹೆಂಗೆ ಹೀರೋವಾಗಿ ವಿಲ್ಲನ್ ಆಗಿ ಇಬ್ಬರೂ ಅವರು ಡೈರೆಕ್ಟರ್ ಟ್ರೈನ್ ಮಾಡಿರ್ತಾರಂತ. ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನಗೊಬ್ಬರು ಮಾತ್ರ, ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸ್ಕ್ರಿಪ್ಟ್, ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾಡ್ತಲ್ಲ ಸ್ಪಾಟಲ್ಲಿ ಡೈಲಾಗ್ ತೆಗಿತಾರೆ ನಾವು. ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರಿಗೆ ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದರೆ 2-3 ಸಿನಿಮಾ ಮಾಡಿದೆ, ಬಟ್ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದೆ. ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ. ನನ್ನ ಸಿನಿಮಾದ ಹೀರೋಯಿನಿ ಅವರಿಗೆ ನಾನೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ವೆರಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಅವರು ನಂಬಿ ಯಾರು ಕೂಡ ಡೆಫಿನೆಟ್
ಒಂದು ಚಾನ್ಸ್ ಕೊಡ್ಬೋದು. ನಾವು ಡೈರೆಕ್ಟ್ರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದರೆ ನಮ್ಮ ಜೀವಿತ ಅವ್ರನ್ನ ಹೇಳ್ಬೋದು. ಮೊದಲನೇದಾಗಿ ಈ ಸಿನಿಮಾಗೆ ಒಂದು ವಿಲನ್ ಬೇಕಿತ್ತು. ಸೊ ಯಾವ ಥರ ಮಾಡೋಣ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೂಟ್ ಮಾಡಬೇಕಂತ ಪ್ಲಾನ್ ಇದ್ದಾಗ ಸೊ ಕರೆಕ್ಟಾಗಿ ನನಗೆ ಇಲ್ಲಿ ಕೋಆಪ್ರೇಟಿವ್ ಸಿಗಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮ್ರಾ ಇಡಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಆಗಲ್ಲ ಈ ಪರ್ಮಿಷನ್. ಒಂದು ಕ್ಯಾಮ್ರಾ ಇಟ್ಟು 5 ನಿಮಿಷಕ್ಕೆ ವ್ಯಾನ್ ಜೀಪ್ ಬರುತ್ತೆ. ಏನಪ್ಪ ಇಲ್ಲಿ ಈ ಕೋಟ್ಲೆಲ್ಲ ತಡ್ಕೊಳಕ್ಕಾಗದೆ ಮ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ. ಒಂದು ಮಂಜುಳಾ ಮೇಡಮ್, ಇನ್ನೊಂದು ಮಂಜುಳಾ ಮೇಡಮ್ನವ್ರು ನಮ್ಮ ವೆಂಕಟೇಶ್ ಸರ್ ಅವರು ಹೆಂಡತಿ ಅವರು, ಎರಡನೇದು ನಮ್ಮ ಫ್ರೆಂಡು ಪವನ್ ಬಂಗಾರ್ ಅಂತ. ಇವರು ಇಬ್ಬರು ನಂಬ್ಕೊಂಡೆ ನಾನು ಮ್ಯಾಂಗ್ಳೂರ್ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಇಸ್ಮೈಲ್ ಮೂಡ್ಸೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ. ಸೊ ಇವರು ಸಹಾಯ ಎಲ್ಲ ತಗೊಂಡು ಈ ಸಿನಿಮಾನ ನಾನು ಹೋಗಿದ್ದು 3 ಜನ, ಬಟ್ ಅಲ್ಲಿ 300 ಜನ ನನ್ನನ್ನು ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಪೀಪಲ್ಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನೀಟಾಗಿತ್ತು. ಸೊ ಇದು ಪಕ್ಕಾ ವಿಲನ್ ಇದಕ್ಕಿಂತ ದೊಡ್ಡ ವಿಲನ್ ಯಾರೋ ಹುಡುಕೋಣ ಅಂತ ನೋಡಿದ್ರೆ ಅಲ್ಲಿ ದೊಡ್ಡ ವಿಲನ್ ಅಂತ ಹುಡುಕ್ತೆ. 2 ವಿಲನ್ನು ಒಂದು ಬಂದರು, ಇವರೊಬ್ಬರು ಬಂದರು, ಮತ್ತೆ ಲಕ್ಷ್ಮೀ ಸೋರ್ನ ಬಂದರು. ಒಂದಕ್ಕೊಂದು ಬೆಟ್ರ್ ಇದೆ. ಇದು ಸಣ್ಣ ಗಡ್ಡ, ಅದು ದೊಡ್ಡ ಗಡ್ಡ. ಸರ್ ಏನು ಮಾಡೋದು, ಇಬ್ಬರನ್ನು ಯೂಸ್ ಮಾಡಬೇಕಲ್ಲ ಅಂತ ಹೆಂಗೂ ಟೈಟ್ಲ್ ಇಟ್ಟಿದ್ವಿ ಅಲ್ಲಿ ಲೂಡ್ ಅಂತ. ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟನ್ನ ಒಂಚೂರು ಆಟ ಆಡ್ತಿದ್ವಿ. ಕರೆಕ್ಟಾಗಿ ಅವರು ತಕ್ಕಂಥ ಕ್ಯಾರೆಕ್ಟ್ರು ಅದೇ ಹುಡ್ಕೊಂಡು ಕತೆ. ಸೊ ಅದರಲ್ಲಿ ಮೊದಲನೇ ವಿಲನ್ ಆಗಿ ನಮ್ಮ ಲಕ್ಷ್ಮೀ ಸುವರ್ಣ ಸರ್ ತುಂಬ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಈ ಸಿನಿಮಾ ನೋಡ್ತೀರಾ ಸಖತ್ತಾಗಿ ಎದುರಿಸ್ತಾರೆ. ಇವ್ರ ಕೈ ಅಂದರೆ ಇವ್ರಿಗಿಂತ 2 ಕೈ. ಎರಡನೇ ವಿಲನು ಶರಣ್ ಸರ್. ಇದರಲ್ಲಿ ಟ್ವಿಸ್ಟ್ ಏನಂದರೆ ಲೂಡೋದಲ್ಲಿ ವಿಲನ್ ಆಗಿರೋರು ಕೊನೆಗೆ ಎಲ್ಲ ಸಿನಿಮಾ ಮುಗಿಯುತ್ತೆ, ಒಂದು ಕ್ಲೈಮ್ಯಾಕ್ಸ್ ಆಗಲ್ಲ, ಮುಗಿದ್ರೆ ಇನ್ನೇನು ಎಂಡ್ ಬಂದಾಗ ಮತ್ತೆ ರಿವ್ಯೂ ಓಪನ್ ಆಗುತ್ತೆ. ಈ ವಿಲನ್ ಮತ್ತೆ ಹೀರೋ ಹೋಗಿ ಬರ್ತಾರೆ ಯಾರು ಶರಣ್ ಸರ್. ಆವಾಗ ಇವ್ರ ಗೆಟಪ್ನ ಚೇಂಜ್ ಮಾಡಿದ್ದು. ಈ ನಾನು ಫಸ್ಟ್ ಸ್ಟಾರ್ಟಿಂಗ್ ಕ್ಯಾಮ್ರಾ ಇಟ್ಟಾಗ ಸಖತ್ ನರ್ವಸ್, ಅವ್ರ ಕೈಯಲ್ಲಿ ಆಗಲಿಲ್ಲ. ಹೋಗ್ತಾ ಹೋಗ್ತಾ ಕೊನೆಗೆ ಈ ಹೀರೋ ಆಗಿದ್ದು ಕಾರಣ ಉಂಟು ಸರ್. ನನ್ನ ಕೈಯಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿತ್ತು ಸರ್. ಒಂದು ಅವಕಾಶ ಇದ್ದರೆ ನನ್ನ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗತ್ತ ಅಂತ ಕೇಳಿದಾಗ ಅದು ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಒಂದು ವಿಲ್ಲನ್ ಒಂದು ಹೀರೋವಾಗಿ ನಾನು ಮಾಡೋಕ್ಕಾಗುತ್ತಾ ಅಂತ ಕೇಳಿದಾಗ ನನಗೆ ಅವರು ಅಫ್ರೋಚ್ ನನಗೆ ಇಷ್ಟ ಆಯಿತು. ಇಮಿಡಿಯೇಟ್ ಅದಕ್ಕೆ ತಕ್ಕಂತ ನಾನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದು ಇನ್ನೂ ಪಿಕ್ಚರ್ಗೆ ಇನ್ನೂ ತೂಕ ಜಾಸ್ತಿ ಆಯಿತು. ಅಂಥ ವಿಲನ್ ಆಗಿ ಬಂದು ತುಂಬ ನರ್ವಸಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಆಗಿ ನೆಕ್ಸ್ಟ್ ತುಳು ಸಿನಿಮಾ ಅಂತ ಹೇಳಿದ್ನ ಅದಕ್ಕೆ ಫಸ್ಟ್ ಮೊದಲ ಮ್ಯಾಂಗ್ಳೂರಲ್ಲಿ ಡೈರೆಕ್ಷನ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ನನ್ನ ಸ್ಕ್ರಿಪ್ಟಲ್ಲಿ ಮೊದಲೇ ಒಂದು